ಒಂದು ರಾಜರ ಕತೆ, ಒಂದು ದುರಹಂಕಾರಿ ರಾಜರ ಕತೆ. ಒಂದು ಊರಿನಲ್ಲಿ ಒಂದು ಬಡ ಕುಟುಂಬವಿತ್ತು. ಆ ಕುಟುಂಬದಲ್ಲಿ ಒಂದು ಮಗು ಜನಿಸಿತು. ತನ್ನ ಊರಿನ ರೈಲ್ವೆ ಸ್ಟೇಷನ್ ಒಂದರ ಚಹಾ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿತು. ಅತ್ಯುತ್ತಮ ಭಾಷಣಕಾರರಾದ ಆ ಮಗು ತನ್ನ ಬಾಲ್ಯದಲ್ಲಿ ತನ್ನ ಊರ ಮಕ್ಕಳನ್ನು ಸೇರಿಸಿ ಭಾಷಣ ಮಾಡುತ್ತಾ ಇತ್ತು. ದೇಶದ ನೋಟನ್ನು ಬ್ಯಾನ್ ಮಾಡಿ ಎಂದು ಹೇಳಿದಾಗ ಅರ್ಧ ರಾತ್ರಿಯಲ್ಲಿ ಪ್ರೆಸ್ ಮೀಟನ್ನು ಕರೆದು ನಾಳೆಯಿಂದ ಈ ದೇಶದ ರೂಪಾಯಿಗಳು ಅಮಾನ್ಯವಾಗಲಿದೆ, ಬ್ಯಾನ್ ಆಗಲಿದೆ ಎಂದು ಹೇಳಿದಾಗ ಮರುದಿನದಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡತೊಡಗಿತು. ದೇಶದಲ್ಲಿ ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದವು. ರಾಜರು ಹೇಳಿದರು, ಮಹಾಮಾರಿಗೆ ಚಪ್ಪಾಳೆಯನ್ನು ತಟ್ಟಿ. ಪ್ರಜೆಗಳೆಲ್ಲರೂ ಚಪ್ಪಾಳೆಯನ್ನು ತಟ್ಟಲಾರಂಭಿಸಿದಾಗ ಕೆಲವು ಮಂದಿ ಹೇಳಿದರು, ಚಪ್ಪಾಳೆಯಿಂದ ಮಹಾಮಾರಿ ಹೋಗದು, ಡಾಕ್ಟರ್ಗಳ ಸಲಹೆ, ಇಂಜೆಕ್ಷನ್ಗಳು, ಮದ್ದುಗಳು ನೀಡಬೇಕು.